ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे सञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಜ್ಯೇಷ್ಠ ಮಾಸದ ಬಹುಳ ಏಕಾದಶಿ ಅತ್ಯಂತ ಪವಿತ್ರವಾದಂತಹ ದಿನ. ಅನೇಕರು ಉಪವಾಸ ಉಪಾಸನೆಗಳನ್ನು ಮಾಡಿರಬಹುದು. ವಿಶೇಷವಾದಂತಹ ಈ ಜ್ಯೇಷ್ಠ ಮಾಸದ ಬಹುಳ ಏಕಾದಶಿಯ ಈ ಶನಿವಾರದಂದು ಆಂಜನೇಯ ಸ್ತೋತ್ರಾಣಿ ಇದರ ಪಾರಾಯಣವನ್ನು ಮಾಡೋಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಶ್ಲೋಕಗಳನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಓಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಃ ಶೋಕವಹ್ನಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ತದಾಹ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಬಾಲಾರತ್ನಂ ವಂದೇ ನೀಲಾತ್ಮಜಂ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತೇಜೋಧೃತಿರ್ಯಶೋದಾಕ್ಷ್ಯಂ ಸಾಮರ್ಥ್ಯಂ ವಿನಯೋ ನಯಃ ಪೌರುಷಂ ವಿಕ್ರಮೋ ಬುದ್ಧಿಃ ಯಸ್ಮಿನ್ ಏತಾನಿ ನಿತ್ಯದಾ ಇತಿ ಆಂಜನೇಯ ಸ್ತೋತ್ರಾಣಿ ಸಂಪೂರ್ಣಾನಿ. ಶನಿವಾರದ ಈ ಮುಸ್ಸಂಜೆಯಲ್ಲಿ ಒಂದು ದಿವ್ಯವಾದ ಭವ್ಯವಾದ ಆಂಜನೇಯನ ಭಜನೆಯನ್ನು ಮಾಡೋಣ. ಕನ್ನಡ ಭಾಷೆಯಲ್ಲಿದೆ, ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹನುಮಾನ್ ಭಜನ್.
ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಸುಗ್ರೀವ ಸಚಿವತ ರಾಮದೂತ ಶರದಿ ಲಂಘಿಸಿದ ಬಲವಂತ ಜನನಿಗೆ ಉಂಗುರವಿತ್ತ ನಿಜ ಭಕ್ತ ರಾವಣ ವಿರೋಧಿ ಸರ್ವಶಕ್ತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ರಾಮನಾಮವನು ಪಾನಗೈವ ರಾಮಚರಣವ ಸೇವೆಗೈವ ರಾಮಾಯಣ ಕಥೆ ಶ್ರವಣಿಸುವ ಭಕ್ತ ಜನಕ್ಕೆ ಸುಖ ಕರುಣಿಸುವ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಭಾಸುರ ತೇಜನೆ ಹನುಮಂತ ಕ್ಲೇಶ ಹರಿಸೋ ಪ್ರಭು ಗುಣವಂತ ದಾಸಗೆ ಶರಣುತ ಹನುಮಂತ ದಾಸ ಕೇಶವನುತ ಗುಣವಂತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ವರದ ಗೋವಿಂದ ಗೋವಿಂದ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ जय हर हर नमः पार्वती पतये हर हर महादेव शंभो।
ಶ್ರೀ ಗುರುಭ್ಯೋ ನಮಃ. ಶ್ರೇಷ್ಠವಾದಂತಹ ಈ ಏಕಾದಶಿಯ ವ್ರತದಂದು ಶ್ರೀಮದ್ ಭಗವದ್ಗೀತೆಯ ಪಂಚದಶೋಧ್ಯಾಯ 15ನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಜ್ಯೇಷ್ಠ ಮಾಸ, ಶ್ರೇಷ್ಠ ಮಾಸ. ಇಂತಹ ಒಂದು ಶ್ರೇಷ್ಠ ಮಾಸದ ಈ ಶನಿವಾರದ ಮುಸ್ಸಂಜೆಯಲ್ಲಿ 15ನೆಯ ಅಧ್ಯಾಯವನ್ನು ಆರಂಭ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಶ್ಲೋಕಗಳನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋऽಧ್ಯಾಯಃ. पुरुषोत्तमयोगः. श्रीभगवानुवाच ऊर्ध्वमूलमधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. अधश्चोर्ध्वं प्रसृतास्तस्य शाखाः गुणप्रवृद्धा विषयप्रवालाः. अधश्च मूलान्यनुसन्ततानि कर्मानुबन्धेनि मनुष्यलोके. न रूपमस्येह तथोपलभ्यते. नान्तो न चादिर्न च सम्प्रतिष्ठा. अश्वत्थमेनं सुविरूढमूलम् असङ्गशस्त्रेण दृढेन छित्त्वा. ततः पदं तत्परिमार्गितव्यम्. यस्मिन् गता न निवर्तन्ते भूयः. तमेव चाद्यं पुरुषं प्रपद्ये. यतः प्रवृत्तिः प्रसृता पुराणी. निर्मानमोहाजितसङ्गदोषाः. अध्यात्मनित्या विनिवृत्तकामाः. द्वन्द्वैर्विमुक्ताः सुखदुःखसंज्ञैः.
ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ ಭಗವದ್ಗೀತೆಯ ಈ 15ನೇ ಅಧ್ಯಾಯ ಅತ್ಯಂತ ಪ್ರಮುಖವಾದಂತಹ ಅಧ್ಯಾಯ. ಕಾರಣ, ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯ ಸಾರ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ. ಇಂದು ಜೂನ್ 21ನೇ ತಾರೀಕು 2025ನೇ ಇಸವಿ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವಂತಹ ದಿನ, ಹೌದಲ್ಲ? ಎಲ್ಲರೂ ಕೂಡ ಆಸನಗಳ ಅಭ್ಯಾಸ, ಪ್ರಾಣಾಯಾಮಗಳು, ಧ್ಯಾನಾಭ್ಯಾಸ, ದೈಹಿಕ ಕಸರತ್ತು, ಇದನ್ನು ಯೋಗ ಅಂತ ತಿಳ್ಕೊಂಡಿದ್ದಾರೆ, ಹೌದಲ್ಲ? ಅದನ್ನು ಕೂಡ ಯೋಗ ಅಂತ ಕರೆಯಬಹುದು, ಆದರೆ ಅದು ಯೋಗದ ಪ್ರಾರಂಭದ ಹೆಜ್ಜೆ ಅಷ್ಟೇ. ಯೋಗದ ಲಕ್ಷ್ಯವೆಂದರೆ ಪುರುಷೋತ್ತಮ ಯೋಗ, ಪರಮ ಪುರುಷಾರ್ಥವನ್ನು ಸಾಧಿಸಿಕೊಳ್ಳುವಂಥದ್ದೇ ನಿಜ ಅರ್ಥದಲ್ಲಿ ಯೋಗ. ಜೀವಾತ್ಮ ಪರಮಾತ್ಮನೊಡನೆ ಐಕ್ಯವಾಗುವಂಥದ್ದೇ ಯುಜ್ ಧಾತು ಯೋಗ. ವಿಚಾರ ಮಾಡಿ. ಆಸನಗಳ ಅಭ್ಯಾಸ ಮಾಡಿ ನಾನು ಯೋಗಿ ಅಂತ ಹೆಸರು ಹೇಳ್ಕೊಂಡ್ಬಿಟ್ರೆ ಅವರು ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಹೆಸರಿಗೆ ಯೋಗಿಗಳಷ್ಟೇ. ಯಾಕೆ? ಯೋಗವನ್ನು ಹೇಳ್ಕೊಡ್ತಾರೆ. ಯೋಗವನ್ನು ಹೇಳ್ಕೊಡಕ್ಕೆ ಸಾಧ್ಯ ಏನು? ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಸಾಧಿಸಬೇಕೇ ವಿನಃ ಒಬ್ಬರು ಮತ್ತೊಬ್ಬರಿಗೆ ಹೇಳಿಕೊಡಲು ಸಾಧ್ಯವಿಲ್ಲ. ವಿಚಾರ ಮಾಡಿ. ಆಸನಗಳ ಅಭ್ಯಾಸ ಹೇಳ್ಕೊಡಬಹುದು. ನುರಿತ ಶಿಕ್ಷಕರು ತಾವು ಕೂಡ ದೈಹಿಕ ಕಸರತ್ತನ್ನು ಮಾಡಿ ಮತ್ತೊಬ್ಬರಿಗೂ ಕೂಡ ತಿಳಿಸಿಕೊಡಬಹುದು. ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಆಸನಗಳ ಅಭ್ಯಾಸ, ಸೂರ್ಯ ನಮಸ್ಕಾರ ಮಾಡಬಹುದು. ಅದರಿಂದ ಪುರುಷಾರ್ಥವನ್ನು ಗಳಿಸಲು ಸಾಧ್ಯ ಇಲ್ಲ. ಕೇವಲ ಸಾಧನೆಯ 3ನೆಯ ಮೆಟ್ಟಲು. ಅಷ್ಟಾಂಗ ಯೋಗದಲ್ಲಿ 3ನೆಯ ಹೆಜ್ಜೆ ಆಸನ, ಹೌದಲ್ಲ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಷ್ಟಾಂಗ ಯೋಗ. ಯೋಗದ 8 ಹೆಜ್ಜೆಗಳು. ಅದರಲ್ಲಿ ಪ್ರಾರಂಭದ್ದು ಯಮ ನಿಯಮ. ಅನೇಕರು ಯಮ ನಿಯಮಗಳನ್ನು ಅಭ್ಯಾಸ ಮಾಡದೆ ಆಸನಗಳ ಅಭ್ಯಾಸಕ್ಕೆ ಹೋಗ್ತಾರೆ, ಅವರು ಸಫಲರಾಗುವುದಿಲ್ಲ, ಹೌದಲ್ಲ? ಯಮ ನಿಯಮಗಳನ್ನು ಅಭ್ಯಾಸ ಮಾಡಬೇಕು. ಪಂಚ ಯಮಾಹ ಪಂಚ ನಿಯಮಾಹ ಇತ್ಯಾದಿ. ಆನಂತರ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯ ಸ್ಥಿತಿ. ಆ ಸಮಾಧಿಯ ಸ್ಥಿತಿಯೇ ಪುರುಷೋತ್ತಮ ಯೋಗ. ನೋಡಿ, ಪುರುಷೋತ್ತಮ ಯೋಗ ಯಾವ ಮಟ್ಟದಲ್ಲಿದೆ? ನಿಜವಾದ ಯೋಗ ಈ ಅರ್ಥದಲ್ಲಿ ಹೇಳಿರುವುದು. ಆಸನಗಳ ಅಭ್ಯಾಸ ಯೋಗ ಅಲ್ಲ. ಯೋಗಕ್ಕೆ ಕೇವಲ ಪ್ರಾರಂಭದ ಹೆಜ್ಜೆಗಳು. ವಿಚಾರ ಮಾಡಿ. ಅದನ್ನೇ ಯೋಗ ಅಂತ ತಿಳ್ಕೊಂಡು ನಾವೇನೋ ಯೋಗ ಸಾಧನೆ ಮಾಡಿಬಿಟ್ಟಿದ್ದೇವೆ ಅಂತ ಹೇಳಿ ಹೊಗಳಿಕೊಂಡರೆ ಅದು ಕೇವಲ ಮೂರ್ಖತನವಾಗುವುದು. ವಿಚಾರ ಮಾಡಿ. ಪುರುಷೋತ್ತಮ ಯೋಗವನ್ನ ಅಭ್ಯಾಸ ಮಾಡಬೇಕು. ನೋಡಿ, ಆಚಾರ್ಯ ಶಂಕರರು ಪೀಠಿಕೆಯಾಗಿ ಹೇಳ್ತಾ ಇದ್ದಾರೆ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಪೀಠಿಕೆ. ಯಸ್ಮಾತ್ ಮತ್ ಅಧೀನಂ ಕರ್ಮಿಣ ಕರ್ಮಫಲಂ ಜ್ಞಾನಿನಾಂಚ ಜ್ಞಾನಫಲಂ ಅತಃ ಭಕ್ತಿ ಯೋಗೇನ ಮಾಂ ಯೇ ಸೇವಂತೆ ತೇ ಮತ್ಪ್ರಸಾದಾತ್
ಜ್ಞಾನ ಪ್ರಾಪ್ತಿ ಕ್ರಮೇಣ ಗುಣಾತೀತ ಮೋಕ್ಷಂ ಗಚ್ಚಂತಿ ಕಿಮು ವಕ್ತವ್ಯಂ ಆತ್ಮನಃ ತತ್ವಮೇವ ಸಮ್ಯಕ್ ವಿಜಾನಂತಃ ಇತ್ಯತಃ ಭಗವಾನ್ ಅರ್ಜುನೇನ ಅಪೃಷ್ಟೋಪಿ ಅಪೃಷ್ಟಃ ಅಪಿ ಆತ್ಮನಃ ತತ್ವಂ ವಿವಕ್ಷು ಉವಾಚ. ಅರ್ಜುನ ಕೇಳದಿದ್ದರೂ ಅಂತ ಅರ್ಥ. ಅಪೃಷ್ಟಃ ಅಪಿ ಆತ್ಮನಃ ತತ್ವಂ ವಿವಕ್ಷು ಉವಾಚ ಊರ್ಧ್ವಮೂಲಂ ಇತ್ಯಾದಿನ ತತ್ರ ತಾವತ್ ವೃಕ್ಷರೂಪ ವೃಕ್ಷರೂಪಕ ಕಲ್ಪನೆಯ ವೈರಾಗ್ಯ ಹೇತೋ ಸಂಸಾರ ಸ್ವರೂಪಂ ವರ್ಣಯತಿ ವಿರಕ್ತಸ್ಯ ಹಿ ಸಂಸಾರಾತ್ ಭಗವತ್ತತ್ವಜ್ಞಾನೆ ಅಧಿಕಾರ ನ ಅನ್ಯಸ್ಯ ಇತಿ. ನೋಡಿ ಎಷ್ಟು ಸ್ಪಷ್ಟವಾಗಿ ಘಂಟಾ ಕೋಶವಾಗಿ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು. ವಿರಕ್ತಸ್ಯ ಹಿ ಸಂಸಾರಸ್ಯ ಭಗವತ್ತತ್ವಜ್ಞಾನೇ ಅಧಿಕಾರ ನ ಅನ್ಯಸ್ಯ. ಯಾರು ವಿರಕ್ತರೋ, ಯಾರಿಗೆ ಜಗತ್ತಿನ ಒಂದು ನೀರಸತನವು ಅರ್ಥವಾಗಿದೆಯೋ ಅವರು ಮಾತ್ರ ಈ ಪುರುಷೋತ್ತಮ ಯೋಗಕ್ಕೆ ಅಧಿಕಾರಿಗಳು. ಬಾಕಿಯವರಲ್ಲ. ಬಾಕಿಯವರು ಕೇವಲ ಶರೀರದ ಮಾಧ್ಯಮದಿಂದ, ಶರೀರದ ಉನ್ನತಿಗಾಗಿ, ಕೇವಲ ಶರೀರದ ಆರೋಗ್ಯಕ್ಕಾಗಿ ಆಸನಗಳ ಅಭ್ಯಾಸ ಮಾಡ್ತಾರೆಯೇ ವಿನಃ ಪುರುಷೋತ್ತಮ ಯೋಗದ ಪ್ರಾಪ್ತಿ ಸಮಾಧಿಯನ್ನು ಗಳಿಸಬೇಕು, ನಾನು ಸವಿಕಲ್ಪಕ ಸಮಾಧಿ, ನಿರ್ವಿಕಲ್ಪಕ ಸಮಾಧಿ ಪಡೆಯಬೇಕು ಎಂಬ ಹಂಬಲ ಇರೋದಿಲ್ಲ ಅವರಿಗೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು, ಕೇವಲ ವಿರಕ್ತರಿಗೆ ಮಾತ್ರ ಇದು ಸಾಧ್ಯ, ಬಾಕಿಯವರಿಗಲ್ಲ. ಹೇಳ್ತಾರೆ ನೋಡಿ ಭಾಷ್ಯಾರ್ಥ. ಕರ್ಮಿಗಳಿಗೆ ಆಗುವ ಕರ್ಮದ ಫಲವೂ ಜ್ಞಾನಿಗಳಿಗೆ ಆಗುವ ಜ್ಞಾನದ ಫಲವೂ ನನ್ನ ಅಧೀನವಾಗಿರುವುದಷ್ಟೇ. ಆದ್ದರಿಂದ ಭಕ್ತಿಯೋಗದಿಂದ ನನ್ನನ್ನು ಯಾರು ಸೇವಿಸುತ್ತಾರೋ ಅವರು ನನ್ನ ಅನುಗ್ರಹದಿಂದ ಜ್ಞಾನವನ್ನು ಹೊಂದುವುದರ ಮೂಲಕ ಗುಣಗಳನ್ನು ದಾಟಿ ಮೋಕ್ಷವನ್ನು ಹೊಂದುತ್ತಾರೆ. ಈಗಾಗಲೇ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇದು ಭಗವಂತನ ನಲ್ನುಡಿ. ಹೀಗಿರುವಲ್ಲಿ ಆತ್ಮನ ತತ್ವವನ್ನೇ ನೇರಾಗಿ ಚೆನ್ನಾಗಿ ಅರಿತುಕೊಂಡವರು ಮೋಕ್ಷವನ್ನು ಹೊಂದುವರೆಂಬುದನ್ನು ಹೇಳುವುದೇನು ಎಂಬ ಅಭಿಪ್ರಾಯದಿಂದ ಭಗವಂತನು ತನ್ನನ್ನು ಅರ್ಜುನನು ಕೇಳದೇ ಇದ್ದರು, ಅಪೃಷ್ಟ ಅಪಿ ಕೇಳದೇ ಇದ್ದರೂ ಆತ್ಮನ ತತ್ವವನ್ನೂ ತಾನೇ ಹೇಳಬೇಕೆಂಬ ಇಚ್ಛೆಯಿಂದ ಊರ್ಧ್ವಮೂಲಂ ಇತ್ಯಾದಿ ಮುಂತಾದ ವಾಕ್ಯದಿಂದ ಹೇಳಿರುತ್ತಾನೆ. ಅದರಲ್ಲಿಯೂ ಮೊದಲು ವೈರಾಗ್ಯ ಉಂಟಾಗಲೆಂಬ ಕಾರಣದಿಂದ ವೃಕ್ಷ ರೂಪಕವನ್ನು ಕಲ್ಪನೆ ಮಾಡಿ ಸಂಸಾರ ಸ್ವರೂಪವನ್ನು ವರ್ಣಿಸುತ್ತಿದ್ದಾನೆ. ಇಲ್ಲೊಂದು ದೃಷ್ಟಾಂತವಿದೆ. ಒಂದು ವೃಕ್ಷ ಇದೆ, ಆದರೆ ಆ ವೃಕ್ಷ ತಲೆ ಕೆಳಗಾಗಿದೆ ಅನ್ನುವುದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇದು ಕೇವಲ ಕಾಲ್ಪನಿಕ. ಯಾವ ಮರವೂ ಕೂಡ ಬುಡ ಮೇಲೆ ರಂಬೆಗಳು ಕೆಳಗಡೆ ಇರೋದಿಲ್ಲ. ಆದರೆ ಇಲ್ಲಿ ಸಾಂಕೇತಿಕವಾಗಿ, ಒಂದು ಮಾರ್ಮಿಕವಾಗಿ ತತ್ವಜ್ಞಾನವನ್ನು ತಿಳಿಸಲು ಈ ರೀತಿಯಾದಂತಹ ಒಂದು ಕಾಲ್ಪನಿಕ ಮರವನ್ನು ನಮಗೆ ಕೊಟ್ಟಿದ್ದಾರೆ. ಯಾವುದು ಕೆಳಮುಖವಾಗಿದೆಯೋ, ಯಾವ ಮರ ಕೆಳಮುಖವಾಗಿದೆಯೋ ಅಂತಹ ಮರದ ಚಿತ್ರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ವೃಕ್ಷ ರೂಪಕವನ್ನು ಕಲ್ಪನೆ ಮಾಡಿ ಸಂಸಾರ ಸ್ವರೂಪವನ್ನು ವರ್ಣಿಸುತ್ತಿದ್ದಾನೆ. ಏಕೆಂದರೆ ಸಂಸಾರದಲ್ಲಿ ವಿರಕ್ತನಾದವನಿಗೆ ಭಗವಂತನ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ಅಧಿಕಾರ ಇರುವುದೇ ಹೊರತು ಮತ್ತೆ ಇನ್ಯಾರಿಗೂ ಇರುವುದಿಲ್ಲ. ನೋಡಿ ಎಂತಹ ಪೀಠಿಕೆ. ಆದ್ದರಿಂದ ಈ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲೇ ವಿರಕ್ತ ಭಾವವನ್ನು ನಾವು ತಾಳಿರಬೇಕು. ವಿಚಾರ ಮಾಡಿ. ಇಲ್ಲ ಇಲ್ಲ ಸ್ವಾಮೀಜಿ, ನಾನು ಭೋಗದಲ್ಲೂ ಇರ್ತೀನಿ, ಯೋಗವನ್ನು ಮಾಡ್ತೇನೆ, ಸಾಧ್ಯವಿಲ್ಲ. ಎರಡು ದೋಣಿಗಳಲ್ಲಿ ಒಂದೊಂದು ಕಾಲನ್ನು ಇಡಲು ಸಾಧ್ಯ ಇಲ್ಲ. ನೀವು ಆಚೆ ದಡವನ್ನ ತಲುಪಬೇಕಾದರೆ ಎರಡೂ ಕಾಲುಗಳು ಒಂದೇ ದೋಣಿಲಿರಬೇಕು. ಯೋಗ ಒಂದು ಕಾಲು, ಭೋಗ ಒಂದು ದೋಣಿ. ಆ ಕಡೆ ಯೋಗದ ದೋಣಿಯಲ್ಲಿ ಒಂದು ಕಾಲು, ಭೋಗದ ದೋಣಿಯಲ್ಲಿ ಒಂದು ಕಾಲು. ಧಬಕ್ಕಂತ ಕೆಳಗೆ ಬಿಡಬೇಕಾಗತ್ತೆ, ಇಲ್ಲ ಪೆಟ್ಟು ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ನೀರಲ್ಲೇ ಮುಳುಗಬೇಕಾಗತ್ತೆ. ಸಾಧನೆ ಮಾಡಬೇಕಾ? ಸಂಪೂರ್ಣ ವೈರಾಗ್ಯ ಭಾವವನ್ನು ತಾಳಿರಿ. ಪ್ರಪಂಚದ ಈ ಒಂದು ಮಿಥ್ಯಾ ಸುಖವನ್ನು
ಅರಿಯಿರಿ. ಜಗತ್ತಿನಲ್ಲಿ ಸುಖ ಇಲ್ಲ ಸ್ವಾಮಿ. ಕುಟುಂಬದಲ್ಲಿ ಸುಖವಿಲ್ಲ, ಹಣದಿಂದ ಸುಖವಿಲ್ಲ, ಬಂಧು ಬಳಗ ಕೇವಲ ತತ್ವಜ್ಞಾನ ಮಾತ್ರದಿಂದಲೇ ನಮಗೆ ಮೋಕ್ಷ ಸಾಯುಜ್ಯ. ವಿಚಾರ ಮಾಡಿ. ಆದ್ರಿಂದಲೇ ಪೀಠಿಕೆಯಾಗಿ ಆಚಾರ್ಯ ಶಂಕರ ಹೇಳ್ತಾ ಇದ್ದಾರೆ, ವಿರಕ್ತರು ಯಾರಿದ್ದಾರೋ ಅವರಿಗೆ ಮಾತ್ರ ಇದು ಅರ್ಥವಾಗುವುದು. ಕಾರಣ ಅವರು ಮಾತ್ರ ಇದಕ್ಕೆ ಅಧಿಕಾರಿಗಳು, ಅನ್ಯರಲ್ಲ. ಎಷ್ಟೋ ಜನ ಓದ್ತಾರೆ ಭಗವದ್ಗೀತೆಯನ್ನು, ಸ್ವಾಮೀಜಿ ಯಾಕೋ ಅರ್ಥವೇ ಆಗ್ತಾ ಇಲ್ಲ ಅಂತಾರೆ. ವಿರಕ್ತ ಭಾವ ಇದೆಯಾ ನಿಮಗೆ? ಆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಕೇವಲ ಸಂಸ್ಕೃತ ಬಲ್ಲ, ನಾನು ಸಂಸ್ಕೃತ ಬಲ್ಲವನಾಗಿದ್ದೇನೆ, ಕನ್ನಡ ಬರುತ್ತೆ ನನಗೆ, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ. ಆಹಾ, ನಿಮ್ಮ ಭಾಷಾ ಪ್ರಾವೀಣ್ಯತೆ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ PhD, ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಅಂತ. PhD ಅಂದ್ರೆ ತಲೆ ಕೆಡಿಸ್ಕೊಂಡಿದ್ದೀರಿ ನೀವು. ಸಂಸ್ಕೃತ, ವ್ಯಾಕರಣ ಇತ್ಯಾದಿ ತತ್ವಜ್ಞಾನ ಅರ್ಥ ಮಾಡ್ಕೊಂಡಿದ್ದೀರೇನು? ಸಂಸ್ಕೃತ PhD ಹೌದು, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ, ಪ್ರಯೋಜನವಿಲ್ಲ. ಕಾರಣ ತತ್ವಜ್ಞಾನವನ್ನು ಅರ್ಥ ಮಾಡ್ಕೊಂಡಿಲ್ಲ, ವೈರಾಗ್ಯ ಭಾವ ಇಲ್ಲ, ವಿರಕ್ತರಲ್ಲ. ನೋಡಿ ಎಷ್ಟು ಸೊಗಸಾಗಿದೆ. ಈ ಸಂಸಾರವನ್ನ ವೃಕ್ಷಕ್ಕೆ ಹೋಲಿಸಿ ಸುಂದರವಾದ ವರ್ಣನೆ ಇದೆ ನೋಡಿ. ಆ ಶ್ಲೋಕವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ಯಹ ತಂ ವೇದ ಸಹ ವೇದವಿತ್. ಪದಚ್ಛೇದ ನೋಡಿಕೊಳ್ಳಿ. ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಹ ತಂ ವೇದ ಸಹ ವೇದವಿತ್. ಅನ್ವಯಾರ್ಥ: ಊರ್ಧ್ವಮೂಲಂ ಆದಿಪುರುಷ ಪರಮೇಶ್ವರು ಯಾವುದರ ಬೇರು ಆಗಿದೆಯೋ, ಮೂಲಂ ಅಂದ್ರೆ ಬೇರು, ಊರ್ಧ್ವ ಅಂದ್ರೆ ಮೇಲೆ, ಬೇರು ಮೇಲೆ ಇದೆ. ಸಾಮಾನ್ಯವಾಗಿ ನಾವು ಮರ ನೋಡೋದು ಹೇಗೆ? ಬೇರು ನೆಲದ ಕೆಳಗಿದೆ, ಅದು ಕಣ್ಣಿಗೆ ಕಾಣುವುದಿಲ್ಲ, ಬೇರು ಮುಚ್ಚಿಕೊಂಡಿದೆ. ನಾವು ಕೇವಲ ಮರವನ್ನು ಮಾತ್ರ ನೋಡ್ತೇವೆ, ಕಾಂಡ, ರಂಬೆ, ಕೊಂಬೆ, ಎಲೆಗಳನ್ನು ನೋಡ್ತೇವೆ, ಬೇರನ್ನು ನೋಡೋದೇ ಇಲ್ಲ. ಊರ್ಧ್ವ ಮೂಲಂ, ಆ ಮೂಲ, ಆ ಬೇರು ಊರ್ಧ್ವಮುಖವಾಗಿದೆ, ಮೇಲೆ ಕಾಣ್ತಾ ಇದೆ. ಆದಿಪುರುಷ ಪರಮೇಶ್ವರ ಎಂಬುದರ ತಾತ್ವಿಕ ಅರ್ಥ. ಅಧಃ ಶಾಖಂ, ಬ್ರಹ್ಮದೇವರು ಯಾವುದರ ಮುಖ್ಯ ಕೊಂಬೆ ಆಗಿದ್ದಾರೋ, ಅಧಃ ಶಾಖಂ, ಕೆಳಗಡೆ ಶಾಖೆಗಳು, ರಂಬೆಗಳು, ಕೊಂಬೆಗಳು ಹರಡಿಕೊಂಡಿವೆ. ಅದನ್ನು ಹೇಳ್ತಾರೆ ತತ್ವಜ್ಞಾನಿಗಳು. ಆದಿಪುರುಷ ನಾರಾಯಣ ವಾಸುದೇವ ಭಗವಂತನೇ ಶಾಶ್ವತ ಮತ್ತು ಅನಂತ ಹಾಗೂ ಎಲ್ಲಕ್ಕೂ ಆಧಾರನಾದ ಕಾರಣ, ಮತ್ತು ಎಲ್ಲಕ್ಕಿಂತ ಮೇಲೆ ನಿತ್ಯಧಾಮದಲ್ಲಿ ಸಗುಣ ರೂಪದಿಂದ ವಾಸಿಸುವ ಕಾರಣ ಊರ್ಧ್ವ ಎಂದು ಹೇಳಲಾಗಿದೆ. ಅಕ್ಷರಶಃ ಊರ್ಧ್ವ ಅಂದ್ರೆ ಮೇಲೆ ಅಂತ ಅರ್ಥ ಮಾಡ್ಕೊಳ್ಬಾರದು. ಎಲ್ಲದಕ್ಕೂ ಕೂಡ ಕಾರಣನಾಗಿರುವಂತಹ ಭಗವಂತ ಎಲ್ಲಕ್ಕೂ ಮೇಲೆ ಇದ್ದಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಮಾಯಾಪತಿ ಸರ್ವಶಕ್ತ ಪರಮೇಶ್ವರನೇ ಈ ಪ್ರಪಂಚರೂಪಿ ವೃಕ್ಷಕ್ಕೆ ಕಾರಣನಾಗಿದ್ದಾನೆ. ಹೌದಲ್ಲ? ಸಂಪೂರ್ಣ ಪ್ರಪಂಚವು ಪರಮಾತ್ಮನ ಸೃಷ್ಟಿ. ಆದುದರಿಂದ ಈ ಪ್ರಪಂಚರೂಪಿ ವೃಕ್ಷವನ್ನು ಊರ್ಧ್ವಮೂಲ ಉಳ್ಳದ್ದೆಂದು ಹೇಳಲಾಗಿದೆ. ಅಧಃ ಶಾಖಂ ಅಂದ್ರೆ ಅರ್ಥ ಏನು? ಆ ಆದಿಪುರುಷ ಪರಮೇಶ್ವರನಿಂದ ಉತ್ಪತ್ತಿಯಾದ ಕಾರಣ ಹಾಗೂ ನಿತ್ಯ ಧಾಮಕ್ಕಿಂತ ಕೆಳಗಡೆ ಬ್ರಹ್ಮಲೋಕದಲ್ಲಿ ವಾಸಿಸುವ ಕಾರಣ ಹಿರಣ್ಯ ಗರ್ಭರೂಪಿ ಬ್ರಹ್ಮನನ್ನು ಪರಮೇಶ್ವರನಿಗಿಂತ ಕೆಳಭಾಗವೆಂದು ಹೇಳಿದೆ. ಆತನೇ ಈ ಪ್ರಪಂಚವನ್ನು ವೃದ್ಧಿಗೊಳಿಸುವನಾದ್ದರಿಂದ ಇದರ ಮುಖ್ಯ ಕೊಂಬೆ ಯಾರು? ಬ್ರಹ್ಮದೇವ, ಸೃಷ್ಟಿಕರ್ತ. ಆದ್ದರಿಂದ ಈ ಪ್ರಪಂಚ ವೃಕ್ಷವನ್ನು ಕೆಳಮುಖ ಕೊಂಬೆ ಉಳ್ಳದ್ದೆಂದು ಹೇಳುತ್ತಾರೆ. ಅಶ್ವತ್ಥಂ, ಆ ಜಗದ್ರೂಪಿ ಅಶ್ವತ್ಥ ವೃಕ್ಷ ನೋಡಿ. ಅಶ್ವ, ಶ್ವ ಅಂದ್ರೆ ನಾಳೆ, ಅಶ್ವ ನಾಳೆ ಇಲ್ಲದಿರುವುದೇ ಈ ಪ್ರಪಂಚ. ಹೌದಲ್ಲ?
ತಾತ್ಕಾಲಿಕವಾದಂತಹ ಮೃತ್ಯು ಲೋಕವೇ ಈ ಜಗತ್ತು ಅನ್ನುವುದಕ್ಕೆ ಅಶ್ವತ್ಥಂ, ಆ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಅವ್ಯಯಂ, ಅವಿನಾಶಿ. ಅವಿನಾಶಿ ಅಂದ್ರೆ ಅರ್ಥ ಏನು? ಈ ವೃಕ್ಷದ ಮೂಲ ಕಾರಣನಾದ ಪರಮಾತ್ಮನು ಅವಿನಾಶಿಯಾಗಿದ್ದಾನೆ, ಹಾಗೂ ಅನಾದಿ ಕಾಲದಿಂದ ಇದರ ಪರಂಪರೆ ನಡೆದುಕೊಂಡು ಬರುತ್ತಿದೆ. ಆದುದರಿಂದ ಈ ಪ್ರಪಂಚ ವೃಕ್ಷವನ್ನು ಅವಿನಾಶಿ ಎಂದು ಹೇಳುತ್ತಾರೆ. ನೋಡಿ, ಭಗವಂತನು ಕೂಡ ಅವಿನಾಶಿ, ಆದರೆ ಇಲ್ಲಿ ಪ್ರಪಂಚ ಅವಿನಾಶಿ ಎಂದು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಎಷ್ಟೇ ಕಾಲಗಳಾಗಲಿ ಈ ಪ್ರಪಂಚ ನಡೆಯುತ್ತಿದೆ, ಹೌದಲ್ಲ? ಈಗಾಗಲೇ ಹಿಂದೆ ನಮ್ಮ ಪೂರ್ವಿಕರು ಅನೇಕರು ಬಂದು ಈ ಭೂಮಿಯಲ್ಲಿ ಕೆಲವು ದಿವಸಗಳಿದ್ದು, ಕೆಲವು ವರ್ಷಗಳಿದ್ದು ಆಗಿ ಹೋಗಿದ್ದಾರೆ. ಆದರೆ ಈ ಪ್ರಪಂಚ ಇನ್ನೂ ಇದೆ, ಇದು ಅವಿನಾಶಿ ಅಂತ ಹೇಳಿ ಈ ವೃಕ್ಷವನ್ನ ಕರೆದಿದ್ದಾರೆ. ಅಂದ್ರೇನು? ಈ ಈ ಜೀವದ ಯಾತ್ರೆ ನಿರಂತರವಾಗಿರುವುದು ಎಂಬರ್ಥದಲ್ಲಿ ಅವಿನಾಶಿ ಎಂದು ಹೇಳುತ್ತಾರೆ. ಪ್ರಾಹು ಅಂದ್ರೆ ಹಿರಿಯರು, ಜ್ಞಾನಿಗಳು ಈ ರೀತಿಯಲ್ಲಿ ತಿಳಿಸುತ್ತಾರೆ. ಛಂದಾಂಸಿ ಯಸ್ಯ ಪರ್ಣಾನಿ. ಛಂದಾಂಸಿ ಅಂದ್ರೆ ವೇದಗಳು ಯಾವ ಮರದ ಎಲೆಗಳು ಎಂದು ಹೇಳಲ್ಪಟ್ಟಿದೆಯೋ, ನೋಡಿ, ಮರಕ್ಕೆ ಎಲೆಗಳಿವೆ, ಆ ಎಲೆಗಳೇ ಛಂದಾಂಸಿ, ವೇದಗಳು. ಈ ವೃಕ್ಷದ ಶಾಖಾ ಕೊಂಬೆ ಶಾಖಾರೂಪಿ ಬ್ರಹ್ಮನಿಂದ ಪ್ರಕಟಗೊಳ್ಳುವ ಮತ್ತು ಯಜ್ಞಾದಿ ಕರ್ಮಗಳ ಮೂಲಕ ಈ ಪ್ರಪಂಚ ವೃಕ್ಷದ ರಕ್ಷಣೆ ಮತ್ತು ವೃದ್ಧಿಗೊಳಿಸುವ ಹಾಗೂ ಕಾಂತಿಯನ್ನು ಹೆಚ್ಚಿಸುವುದಾದ್ದರಿಂದ ವೇದವನ್ನು ಎಲೆಗಳೆಂದು ಹೇಳಲಾಗಿದೆ. ತಂ ಯಹ ವೇದ ಸಹ ವೇದವಿತ್. ಆ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು, ಸಂಸಾರ ವೃಕ್ಷವನ್ನು, ಯಹ ವೇದ, ಯಾರು ತತ್ವದಿಂದ ತಿಳಿಯುತ್ತಾನೋ, ಸಹ ವೇದವಿತ್, ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿರುತ್ತಾನೆ. ಭಗವಂತನ ಯೋಗ ಮಾಯೆಯಿಂದ ಉತ್ಪತ್ತಿಯಾದ ಜಗತ್ತು ಕ್ಷಣಭಂಗುರ, ನಾಶಯುತ ಮತ್ತು ದುಃಖರೂಪಿಯೂ ಆಗಿದೆ. ಇದರ ಚಿಂತೆಯನ್ನು ಬಿಟ್ಟು ನಿತ್ಯ ನಿರಂತರ ಅನನ್ಯ ಪ್ರೇಮದಿಂದ ಕೇವಲ ಪರಮಾತ್ಮನ ಚಿಂತನೆ ಮಾಡುವುದೇ ವೇದದ ತಾತ್ಪರ್ಯವನ್ನು ತಿಳಿಯುವುದು. ಇದು ಈ ಮೊದಲ ಶ್ಲೋಕದ ಸಂಕ್ಷಿಪ್ತ ವಿವರಣೆ. ಕೇವಲ ಅನ್ವಯಾರ್ಥವನ್ನು ಮಾತ್ರ ನೋಡಿದ್ದೇವೆ. ಇದಕ್ಕೆ ಸುದೀರ್ಘವಾದಂತಹ ವ್ಯಾಖ್ಯಾನ ಇದೆ, ಚರ್ಚೆ ಇದೆ. ಅದನ್ನು ನಾಳೆಯ ದಿವಸ ಸಂಜೆ ಮುಂದುವರಿಸೋಣ. ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸುವ ಮೊದಲು ತತ್ವ ವಿಚಾರವನ್ನು ಗುಂಡಪ್ಪನವರ ಮುಕ್ತಕ ಮೂಲಕ ಹೇಗೆ ತಿಳಿಸಿದ್ದಾರೆ ಅನ್ನುವುದನ್ನು ನೋಡೋಣ. ಬಹಳ ಸುಂದರವಾಗಿರುವಂತಹ ಒಂದು ಮುಕ್ತಕ. ಇದರಲ್ಲೂ ಕೂಡ ಯಾವ ರೀತಿಯಲ್ಲಿ ಆ ಪ್ರಾಚೀನವಾದಂತಹ ವಿದ್ಯೆ ಇಂದಿಗೂ ಕೂಡ ಹೇಗೆ ಪ್ರಸ್ತುತ ಎನ್ನುವುದನ್ನು ತಿಳಿಸುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಗುಂಡಪ್ಪನವರು. ನೋಡಿ ಎಷ್ಟು ಚೆನ್ನಾಗಿದೆ ಶ್ಲೋಕ, ಈ ಮುಕ್ತಕ. ತಿಳಿವಾವುದೆಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನು ಕಳೆಯುವೆಯ ಮರುಳೆ. ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆಬೇರು ಹೊಸ ತಳಿರು ಮಂಕುತಿಮ್ಮ. ಹಳೆಬೇರು ಹೊಸ ತಳಿರು ಮಂಕುತಿಮ್ಮ, ಮಂಕುತಿಮ್ಮ. ತಿಳಿವಾವುದೆಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನು ಕಳೆಯುವೆಯ ಮರುಳೆ. ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆಬೇರು ಹೊಸ ತಳಿರು ಮಂಕುತಿಮ್ಮ, ಮಂಕುತಿಮ್ಮ. ತಿಳಿವಾವುದಿಳೆಗೆ, ತಿಳಿವು ಆವುದು ಇಳೆಗೆ, ಹಳದೆಂದು, ಹಳತು ಎಂದು, ಹಳೆಯದು ಎಂದು. ತಳಹದಿಯದಲ್ತೆ, ತಳಹದಿಯು ಅದು ಅತ್ತೆ,
ತಿಳಿವು, ಅರಿವು, ಜ್ಞಾನ. ಮರುಳೇ ಹುಚ್ಚ. ತಳಹದಿಯು ಅಡಿಪಾಯ ಬುನಾದಿ. ತಳಿರು ಚಿಗುರು. ತಳಿರು ಎಷ್ಟು ಚೆನ್ನಾಗಿದೆ ನೋಡಿ. ತಿಳಿವಾವುದೆಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನು ಕಳೆಯುವೆಯ ಮರುಳೆ. ಈ ಪುರುಷೋತ್ತಮ ಯೋಗದ ಈ ಸಂಸಾರ ವೃಕ್ಷ ಅನಾದಿ ಕಾಲದಿಂದಲೂ ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಅದನ್ನು ಹಳೆಯದು, ಅದೇನು ಅಂತಹ ಒಂದು ಸಾರ ಇಲ್ಲ ಅಂತ ಹೇಳ್ತೀಯಪ್ಪ. ಏ ಹುಚ್ಚ, ನೋಡಿ ಗುಂಡಪ್ಪನವ್ರು ಹೇಗೆ ಬಡಿದೆಬ್ಬಿಸ್ತಾ ಇದ್ದಾರೆ ಅಜ್ಞಾನಿಗಳನ್ನು. ಈ ಜಗತ್ತಿನಲ್ಲಿ ನಮ್ಮ ಸನಾತನದ ವೇದದ ಜ್ಞಾನವೇ ಅತಿ ಪುರಾತನವಾದದ್ದು. ಅದು ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಜನಮಾನಸದೊಳಕ್ಕೆ ಹರಿದು ಬರುತ್ತಿದೆ. ಅದನ್ನು ಹಳತು ಎಂದು ನೀನು ಹೇಳುತ್ತೀಯಾ ಹುಚ್ಚ? ಅದೇ ಅಲ್ಲವೇ ನಮ್ಮ ಜಗತ್ತಿನ ಸಮಸ್ತ ಆಧುನಿಕ ಜ್ಞಾನದ ಉಗಮಕ್ಕೆ ತಳಹದಿ ಅಥವಾ ಅಡಿಪಾಯ. ಹಳೆಯ ಬೇರು ಆಳವಾಗಿ ನೆಲದಲ್ಲಿ ಇರುವಾಗ ಮಾತ್ರ ಹೊಸ ಚಿಗುರು ಪ್ರತಿ ವಸಂತಕ್ಕೂ ನಳಿಸುವುದು ಎಂದು ನಮ್ಮ ಬದುಕಿನ ಸಂಸ್ಕಾರ, ಸಂಸ್ಕೃತಿಗಳ ಮತ್ತು ಜ್ಞಾನದ ಬೇರನ್ನು ನಮಗೆ ನೆನಪಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನಮ್ಮ ಬದುಕಿನ ಸಂಸ್ಕಾರ, ಸಂಸ್ಕೃತಿಗಳ ಮತ್ತು ಜ್ಞಾನದ ಬೇರನ್ನು ನಮಗೆ ನೆನಪಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. 15ನೇ ಅಧ್ಯಾಯ ಪ್ರಥಮ ಶ್ಲೋಕ, ಸಂಸಾರ ವೃಕ್ಷವನ್ನು ವರ್ಣಿಸುವಂತಹ ಶ್ಲೋಕ. ನಮ್ಮ ಬದುಕಿನ ಸಂಸ್ಕಾರ, ಸಂಸ್ಕೃತಿಗಳ ತಳಹದಿ ಅರಿಯಬೇಕು. ಅರಿತರೆ ಅರ್ಥವಾಗುತ್ತದೆ. ಹಾಗೆ ಅರಿಯದೆ ಅದು ಹಳತು. ನೋಡಿ, ನಾವು ಆಧುನಿಕರು ಆಧುನಿಕ ವಿಜ್ಞಾನವನ್ನು ಎಲ್ಲಿಯ ತನಕ ತೆಗೆದುಕೊಂಡು ಹೋಗಿದ್ದೇವೆ ಎಂದು ಕೊಚ್ಚಿಕೊಳ್ಳುವ ಇಂದಿನ ನವೀನರು ಈ ಆಧುನಿಕ ವಿಜ್ಞಾನವೇನೂ ಆಕಾಶದಿಂದ ಹಾಗೆಯೇ ಉದುರಿ ಬಿಡಲಿಲ್ಲ. ಅದೂ ಸಹ ಆ ಪುರಾತನದ ಆಧಾರದ ಮೇಲೆಯೇ ಕಂಡುಕೊಂಡದ್ದು ಎಂದು ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ವೇದ ಕಾಲದಲ್ಲಿ ಕೇವಲ ತಪಸ್ಸಿನಿಂದಲೇ ಸೃಷ್ಟಿ ರಹಸ್ಯವನ್ನು ಕಂಡುಕೊಂಡ ನಮ್ಮ ಸನಾತನ ಸಂಸ್ಕೃತಿಯ ಋಷಿಮುನಿಗಳನ್ನು ಇಂದಿನ ಆಧುನಿಕ ವಿಜ್ಞಾನಿಗಳಿಗೆ ಹೋಲಿಸಲು ಆಗದು. ಇಂದಿನ ವಿಜ್ಞಾನಿಗಳನ್ನು ನೀವು ವಿಜ್ಞಾನಿ ಎಂದರೆ ಋಷಿಮುನಿಗಳು ಇವರ ತಂದೆ, ಹೌದಲ್ಲ, ಇವರ ಅಪ್ಪ ಅಂತ ಹೇಳಬಹುದು. ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ, ಔಷಧೀಯ ಜ್ಞಾನ, ಖಗೋಳಶಾಸ್ತ್ರ, ವಸ್ತುಶಾಸ್ತ್ರ ಮುಂತಾದ ಅನೇಕ ವಿಜ್ಞಾನದ ವಿಷಯಗಳ ಜೊತೆಗೆ ವೇದಾಂತ ಶಾಸ್ತ್ರವನ್ನು ಒಳಗೊಂಡಿತ್ತು. ಅಂದಿನವರ ವಿಸ್ತಾರವಾದ ಮತ್ತು ನಿಖರವಾದ ಜ್ಞಾನ ಇಂದು ಯಾವುದು ಆಳವಾದ ಅಭ್ಯಾಸವಿಲ್ಲದ ಕೇವಲ ಹೊಟ್ಟೆಪಾಡಿನ ಕಲಿಕೆಯಾಗಿದೆ ನಮ್ಮ ವಿದ್ಯಾಭ್ಯಾಸ. ಇಂದು ಏನೇ ಕಲಿತರೂ ಅದೆಲ್ಲವೂ ಅಂದಿನ ವಿಶೇಷ ಜ್ಞಾನದ ಆಧಾರದಿಂದಲೇ ಇರಬೇಕು. ಹಾಗಾಗಿ ಹಳೆಯದು ಎನ್ನುವುದಕ್ಕಿಂತ ಮೂಲವಾದದ್ದು ಎಂದರೆ ಹೆಚ್ಚು ಸೂಕ್ತವೆನಿಸುತ್ತದೆ. ಊರ್ಧ್ವ ಮೂಲಂ, ಮೂಲ ಅಲ್ಲಿದೆ. ಮೂಲದೊಂದಿಗಿನ ಕೊಂಡಿ ಕಳಚಿದರೆ ನಮಗಾಗುವುದು ಕೇವಲ ಎಡಬಿಡಂಗಿ ಸ್ಥಿತಿ. ಹಳೆಯದನ್ನು ಮರೆತರೆ ಅದು ದುರಂತ. ಒಂದು ಮರ ಹೊಸ ಚಿಗುರ ತಳೆದು ಪ್ರತಿ ವಸಂತದಲ್ಲೂ ತನ್ನ ಸೊಬಗನ್ನು ಮೆರೆಯಬೇಕಾದರೆ ಭೂಮಿಯಾಳದಲ್ಲಿ ತನ್ನ ಹಳೆಯ ಬೇರಿನೊಡನೆ ಸಂಪರ್ಕದಿಂದಲೇ ಸಾಧ್ಯ. ಹಾಗೆಯೇ ನಮ್ಮ ಜ್ಞಾನ ಮತ್ತು ಸಂಸ್ಕಾರಗಳು ಚಿರಕಾಲ ಉಳಿಯಬೇಕಾದರೆ ಮತ್ತು ಹೊಸ ಹೊಸ ಆಯಾಮಗಳೊಂದಿಗೆ ವಿಕಾಸವಾಗಬೇಕಾದರೆ ಪುರಾತನ ಜ್ಞಾನದ ಆಧಾರದ ಮೇಲೆ ಆಗಬೇಕೇ ವಿನಃ ಅದನ್ನು ಮರೆತಲ್ಲ. ದುರಂತವೆಂದರೆ ಇಂದಿನ ನಮ್ಮ ಆಧುನಿಕ ಸಮಾಜ ನಿಧಾನವಾಗಿ ಅಧೋಗತಿಗೆ ಇಳಿಯುತ್ತಿದೆ. ಅದನ್ನು ತಡೆಗಟ್ಟಿ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ನೀಡಬೇಕಾದರೆ ನಮ್ಮ ಹಿಂದಿನವರ ಶುದ್ಧ ಮೌಲ್ಯಗಳೊಂದಿಗೆ ಮತ್ತೆ ನಮ್ಮ ಗಟ್ಟಿ ಸಂಬಂಧವನ್ನು ಕಟ್ಟಿಕೊಳ್ಳುವುದೇ ದಾರಿ. ಅನ್ಯಥಾ ಅಧೋಗತಿ ತಪ್ಪಿದ್ದಲ್ಲ ಎಂದು ಎಚ್ಚರಿಸುತ್ತಾರೆ ಸನ್ಮಾನ್ಯ ಶ್ರೀ ಗುಂಡಪ್ಪನವರು. ಈ ವಿಚಾರವನ್ನು ಮುಂದುವರಿಸೋಣ. ನಾಳೆ ಆದಿತ್ಯವಾಸರ ಜೂನ್ ತಿಂಗಳ 22ನೇ ತಾರೀಕು ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಈ ವಿಚಾರವನ್ನು
ಮುಂದುವರಿಸೋಣ. ಶಾಂತಿ ಮಂತ್ರ. ಓ असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्तिः 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 हरिः ॐ श्रीगुरुभ्यो नमः हरिः ॐ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.